ಡಿ ಹಲಸಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ 2025-26ನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆ ಸಂಘದ ಅಧ್ಯಕ್ಷ ಶ್ರೀಧರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಂಘದ ಅಧ್ಯಕ್ಷ ಶ್ರೀಧರ್ ಮಾತನಾಡಿ, ಸಹಕಾರಿ ಸಂಘದಲ್ಲಿ ರೈತರಿಗೆ ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಸಾಲವನ್ನು, ರಸಗೊಬ್ಬರ, ಬಿತ್ತನೆ ಬೀಜಗಳನ್ನು ಒದಗಿಸಿ ಮೂಲಕ ಆರ್ಥಿಕ ನೆರವು ನೀಡುವ ಅತ್ಯಂತ ತಳಮಟ್ಟದ ಸಹಕಾರಿ ಸಂಸ್ಥೆಯಾಗಿದೆ. ಸಂಘದಲ್ಲಿ ಸ್ವಸಹಾಯ ಗುಂಪುಗಳಿಗೆ ಸಾಲ ನೀಡಲಾಗುತ್ತಿದೆ. ರೈತರು ತೆಗೆದುಕೊಳ್ಳುವ ಬೆಳೆ ಸಾಲವನ್ನು ಸಕಾಲಕ್ಕೆ ಮರುಪಾವತಿ ಮಾಡಿ ಸಂಘದ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು. 2025-26ನೇ ಸಾಲಿನಲ್ಲಿ ಸಂಘಕ್ಕೆ 12 ಲಕ್ಷ ಲಾಭ ಬಂದಿದ್ದು, ಮುಂದಿನ ದಿನಗಳಲ್ಲಿ ರೈತರಿಗೆ ಬೇಕಾಗುವ ಸೌಲಭ್ಯಗಳನ್ನು ಒದಗಿಸುತ್ತವೆ ಎಂದು ತಿಳಿಸಿದರು. MDCC ಬ್ಯಾಂಕ್ನ ಮೇಲ್ವಿಚಾರಕರಾದ ಪುಟ್ಟರಾಜು ಮಾತನಾಡಿ, ಪ್ರತಿ ವರ್ಷವೂ ಸಂಘದ ವಾರ್ಷಿಕ ಮಹಾಸಭೆಯೇ ಆಯಾ ಸಂಘದ ಆಡಳಿತಾತ್ಮಕ ಮಂಡಳಿಯಿಂದ ವರ್ಷಕ್ಕೊಮ್ಮೆ ಕರೆಯಲಾಗುವ ಅತ್ಯಂತ ಮಹತ್ವದ ಸಭೆಯಾಗಿದೆ. ನಿಯಮಿತವಾಗಿ ನಡೆಯುವ ಈ ಸಭೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಸಂಘದ ಸದಸ್ಯರು, ರೈತರು ಲಭ್ಯವಿರುವ ಸಾಲ ಸೌಲಭ್ಯ ಮತ್ತು ಸರ್ಕಾರದ ಯೋಜನೆಗಳ ಸಂಪೂರ್ಣ ಮಾಹಿತಿ ಪಡೆಯಬಹುದಾಗಿದೆ. ಈ ಸಂಘವು ಡಿಜಿಟಲೀಕರಣ ಹೊಂದಿದ್ದು ಸಕಾಲಕ್ಕೆ ಸಾಲ ಮರುಪಾವತಿ ಮಾಡಬೇಕಾಗುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷೆ ಗೀತಾ, ನಿರ್ದೇಶಕರುಗಳಾದ ಜಯರಾಮೇಗೌಡ, ಸಿದ್ದಾಚಾರಿ, ದೊಡ್ಡಸ್ವಾಮಿ, ಫಾರೂಕ್ ಪಾಷಾ, ನಾಗರಾಜ್, ಮಾದಪ್ಪ, ರಾಮಚಂದ್ರ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರವಿಚಂದ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. MTL ಸಾಲ 6 ಕೋಟಿ, SSG ಸಾಲ 1 ಕೋಟಿ, MCS ಸಾಲ 7 ಲಕ್ಷ, ಲಾಭ 12 ಲಕ್ಷ ಬಂದಿದೆ ಈ ವರ್ಷ. ಎಲ್ಲ ಖರ್ಚುಗಳದು ಸಕಾಲಕ್ಕೆ ಸಾಲ ಪಡೆದು ಸಕಾಲಕ್ಕೆ ಮರುಪಾವತಿ ಮಾಡಬೇಕು. ಇಲ್ಲಿವರೆಗೂ ನಾವು ಒಂದು ವರ್ಷದಲ್ಲಿ ಸಾಕಷ್ಟು ರೈತರಿಗೆ ಅವ್ರಿಗೆ ಅನುಕೂಲ ಆಗುವಷ್ಟು ನಾವು ಸಾಧ್ಯವಷ್ಟು ಸಾಲಗಳು ಕೊಡ್ಕೊಳ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವೆಲ್ಲ ಸಹಕಾರ ಕೊಡಬೇಕು. ಈ ಸಂಸ್ಥೆ ನಮ್ಮ ತಾಲೂಕಲ್ಲಿ ದೊಡ್ಡದಾಗಿ ಬೆಳೆದಿರೋದ್ರಿಂದ ನೀವೆಲ್ಲ ರೀತಿಲೂ ಹೆಚ್ಚಿನ ಸಹಕಾರ ಕೊಟ್ಟು ಇನ್ನು ಮುಂದಿನ ಬೆಳವಣಿಗೆಗೆ ನಮ್ಮ ಮಹಿಳೆಯರಿಗೆ ಹೆಚ್ಚಿನ ಸಾಲ ಕೊಡೋಕೆ ನೀವೆಲ್ಲ ಸಹಕಾರ ಕೊಟ್ಟರೆ ಆದ್ಯತೆ ಕೊಟ್ಟು ನಾವು ಮಹಿಳೆಯರಿಗೆ ಹೆಚ್ಚಿನ ರೀತಿ ಸಾಲ ಕೊಡ್ತೀವಿ. ಮತ್ತೆ ಬೆಳೆ ಸಾಲನು ಕೂಡ ಹೆಚ್ಚಿನ ರೀತಿಯಲ್ಲಿ ಮುಂದಿನ ತರಬೇಕು. MTL ಸಾಲನು ಕೊಡಬೇಕು. ಎಲ್ಲ ಸದಸ್ಯರಿಗೂ ಸರ್ವಾನುಮತದಿಂದ ನನ್ನ ಅಭಿನಂದನೆಗಳು. ಈಗ ಹಿಂದೆ ನಮ್ಮ ಮನೆಗೆ ಸೈನಾಕ್ಸ್ ಬಂದಿದ್ದೋ ಇದೆಲ್ಲ ನಿಂತೋಯ್ತು ಆನ್ಲೈನ್ ಆದ್ರಿಂದ ದಯವಿಟ್ಟು ಪ್ರತಿಯೊಬ್ಬ ರೈತರು ಸದಸ್ಯರು ಬಂದು ನಮ್ಮ ಸೊಸೈಟಿ ಬಂದು ನಿಂತು ಸೈನ್ ಮಾಡಿ ಎಲ್ಲ ನಿಮ್ಮ ಸಮಸ್ಯೆಗಳು ಕೇಳ್ಕೊಂಡು ಹೋಗಿ. ನಿಮ್ಮ ಹಕ್ಕು ಇದು, ಸರ್ವ ಸದಸ್ಯ ಹಕ್ಕು ಇದು. ದಯವಿಟ್ಟು ಬಂದು ನೀವೆಲ್ಲ ಪರಿಶೀಲನೆ ಮಾಡ್ಕೊಂಡು ನೀವು ತಿಳ್ಕೊಂಡು ನಮ್ಗೆ ಸಾಲ ಎಷ್ಟು ಬರ್ತದೆ, ಎಷ್ಟು ಕೊಡ್ತಾವ್ರೆ ಎಲ್ಲ ತಿಳ್ಕೊಂಡು ನೀವು ನಿಯಮಾವಳಿಗಳು ತಿಳ್ಕೊಂಡು ಹೆಚ್ಚಿನ ಸಾಲ ಪಡ್ಕೊಂಡು ಸಕಾಲಕ್ಕೆ ಕಟ್ಟಿ ಸಕಾಲ ಮರುಪಾವತಿ ಮಾಡಿ ಸಾಲ ಪಡ್ಕೊಂಡು ಅಭಿವೃದ್ಧಿ ಪಡಿಬೇಕಂತ 4 ಮಾತುಗಳನ್ನ ಅವಕಾಶ ಮಾಡಿಕೊಟ್ಟಂತ ಸರ್ವ ಸದಸ್ಯ ಪ್ರತಿ ವರ್ಷ ಗಮನಿಸ್ಕೊಂಡು ಬಂದಿದ್ದೀರಿ. ಈಗ ಬದಲಾದಂತ ಸನ್ನಿವೇಶದಲ್ಲಿ ಒಂದು ಮುಖ್ಯವಾದಂತ ವಿಚಾರವನ್ನು ನಾನು ವೃತ್ತ ಮೇಲ್ವಿಚಾರಕನಾಗಿ ಅಥವಾ ನಮ್ಮ ಬ್ಯಾಂಕಿನ ಪ್ರತಿನಿಧಿಯಾಗಿ ನಿಮಗೆ ತಿಳಿಸಲೇಬೇಕಾದಂತ ಅನಿವಾರ್ಯತೆ ಇವಾಗಿದೆ. 1/4/2026 ಅಂದ್ರೆ ಈ ಒಂದು ಹಣಕಾಸು ವರ್ಷ ಏನಿದೆ, ಇಲ್ಲಿಂದ ನಮ್ಮ ಸೊಸೈಟಿ ಆನ್ಲೈನ್ ಅಲ್ಲಿ ಐತೆ ಅಂತಂದಾಗ ಬಹುಶಃ ನಿಮ್ಗೆ ಅದು ಒಳದಿರುತ್ತೆ. ಎಲ್ಲ ಕಾರ್ಯಕ್ರಮಗಳು ಕೂಡ ನಿಗದಿತವಾದಂತ ಅವಧಿ ಒಳಗಡೆನೆ ನಡಿಬೇಕು. ಇವಾಗ ಒಂದು ಸಾಲ ತಗೊಂಡಿರ್ತಕ್ಕಂಥ ಡೇಟು ಇವತ್ತು 23 ಅಂತಂದ್ರೆ 23 ಒಳಗಡೆನೆ ಅದೆಲ್ಲ ರಿನ್ಯೂವಲ್ ಅಥವಾ ದುಡ್ಡು ಕಟ್ಟೋದು ಅಥವಾ ಜಾಸ್ತಿ ಮಾಡಿಸ್ಕೊಳ್ಳೋದು ಎಲ್ಲ ಕೂಡ 23 ಒಳಗಡೆನೆ ಮುಗ್ದೋಗಿರ್ಬೇಕು. ಅಕಸ್ಮಾತ್ ಅವರು 24ನೇ ತಾರೀಕು ಬೆಳಿಗ್ಗೆ ಬಂದೆ ನನ್ನ ಮಗಳದ್ದು ಎಂಗೇಜ್ಮೆಂಟ್ ಇತ್ತು ಅಂತ ನೋಡ್ಲಿ. ಹಾಗಾಗಿ ಮೊದಲೆಲ್ಲ ಏನಿರ್ತಿತ್ತು, ಒಂದಿನ ಬರ್ಲಿಲ್ಲ ಅಂತಂದ್ರೆ ಕ್ಯಾಶ್ ಬುಕ್ ಬರೆಯೋದು ಒಂಚೂರು ಲೇಟ್ ಆಯ್ತಿತ್ತು. ಹೋಗ್ಲಿ ರೈತರಿಗೆ ಅನ್ಯಾಯ ಆಯ್ತದೆ ಅಂತ ಲೆಕ್ಕಾಚಾರಕ್ಕೆ ಹಿಂದಿನ ಡೇಟ್ಗೆ ತಗೊಳ್ಳುವಂತ ಒಂದು ವ್ಯವಸ್ಥೆ ಇತ್ತು. ಅಂತ ಒಂದು ಸಂದರ್ಭ ಇನ್ನು ಮುಂದೆ ಇರೋದಿಲ್ಲ. ಅದಕ್ಕಾಗಿ ಮಾನ್ಯ ಸದಸ್ಯರಲ್ಲಿ ಮತ್ತೆ ಸಾಲಗಾರರಲ್ಲಿ ನನ್ನ ಮನವಿ ಏನಪ್ಪಾ ಅನ್ನೋದಾದ್ರೆ, ನಿಗದಿತ ಅವಧಿಗಿಂತ ಮುಂಚಿತವಾಗಿ ಎಲ್ಲರೂ ಕೂಡ ಬಂದು ಸಹಕಾರ ಸಂಘದಲ್ಲೇ ನಿಮ್ಮ ಒಂದು ವ್ಯವಹಾರ ಏನಿದೆ ನಿಮ್ಮ ಮನೆ ಹತ್ರಕ್ಕೆ ಇನ್ಮೇಲೆ ಬರ್ಸ್ಕೋಬೇಡಿ. ಇವತ್ತಿನವರೆಗೂ ಕೂಡ ನಿಮ್ಮ ಮನೆ ಹತ್ರಕ್ಕೆ ಬಂದು ಇಲ್ಲಿ ಸೈನನ್ನು ಹಾಕ್ಸ್ಕೊಳ್ತಕ್ಕಂಥ ಮಗದೊಂದು ನಮ್ಮ ನೌಕರರು, ಸಹಕಾರ ಸಂಘದ ನೌಕರರು ಮಾಡ್ತಾ ಇದ್ರು. ಆ ವ್ಯವಸ್ಥೆ ಬೇಡಿ. ಇನ್ನು ಮುಂದೆ ನೀವೇ ಈ ಒಂದು ಸಹಕಾರ ಸಂಘಕ್ಕೆ ಬಂದು ಪ್ರತಿಯೊಂದು ಆಗು ಹೋಗನ್ನ ನೋಡ್ಕೊಂಡು ನಿಮ್ಮ ವ್ಯವಹಾರ ಏನಿದೆ, ನಿಮ್ಮ ಏನು ಸಾಲ ತಗೊಂಡಿದ್ದೀರಿ ಅಥವಾ ಸಾಲ ರಿನ್ಯೂವಲ್ ಯಾವ್ದಾದ್ರು ಆಗಿರ್ಲಿ, ಅದನ್ನೆಲ್ಲ ಪಾಸ್ಬುಕ್ಗೆ ಎಂಟ್ರಿ ಮಾಡಿಸ್ಕೊಂಡು ನೀವೇ ಇಲ್ಲಿ ಬಂದು ಎಲ್ಲ ಸಹಿನ ಹಾಕಿ ನಿಮ್ಮ ವ್ಯವಹಾರ ಪಾರದರ್ಶಕವಾಗಿ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡ್ಕೊಂಡು ಹೋಗ್ಬೇಕು. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಅತಿ ಹೆಚ್ಚಿನ ರೀತಿಯಲ್ಲಿ ಈ ಸಹಕಾರ ಸಂಘಕ್ಕೆ ಸಾಲ ವಸೂಲಾತಿಗೆ ಸಂಬಂಧಪಟ್ಟಂಗೆ ಇದೆ. ಈ